ಸೊ ಎಲ್ರಿಗೂ ನಮಸ್ಕಾರ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು 5 ಮೊಟ್ಟೆ ಇಟ್ಟಿತ್ತು, 5 ಮರಿಯಾಗಿತ್ತು. ಒಂದು ಮರಿನ ಸಾಯಿಸ್ಬಿಡ್ತು ಅಂದರೆ ಚಿಕ್ಕ ಮರಿ ಇತ್ತಲ್ವ, ಮರಿಗಳೆಲ್ಲ ಚಳಿಗೆ ಒಂದ್ರ ಮೇಲೆ ಕುಂತ್ಕೊಂತಿದ್ದಕ್ಕೆ ಅದು ಚಿಕ್ಕ ಮರಿ ತುಂಬ ಕೆಳಗೆ ಹೋಗ್ಬಿಟ್ಟು ಉಸಿರು ಕಟ್ಟಿ ಸತ್ತೋಗಿತ್ತು. ಸೊ ಈ 4 ಮರಿಗಳು ಉಳ್ಕೊಂಡಿದ್ದಾವೆ. ಸೊ 4 ತುಂಬ ಚೆನ್ನಾಗಿದ್ದಾವೆ. ಸ್ಪ್ಯಾಂಗಲ್ ರೈಂಬೋ ಬಂದಿದೆ, ಹಾಗೆ 2 ಫ್ಯಾಲೋ ಬರ್ತಾ ಇದೆ. ಫ್ಯಾಲೋ ಹಾಗೆ ಒಂದು ಲುಟಿನೋ ಬರ್ತಿದೆ. ಸೊ ಒಳ್ಳೆ ಕ್ವಾಲಿಟಿ ಇದೆ. ಪೇರೆಂಟ್ಸ್ ಆಲ್ರೆಡಿ ನೆಕ್ಸ್ಟ್ ಬ್ರೀಡಿಗೆ ರೆಡಿ ಆಗ್ತಿದೆ. ಸೊ ಇವೆಲ್ಲ ನೆಕ್ಸ್ಟ್ ಔಟ್ ಆಗೋಕ್ಕೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಔಟ್ ಆದಮೇಲೆ ನೆಕ್ಸ್ಟ್ ಕೆಲಸ ಏನು ಅಂದರೆ ಬ್ರೀಡಿಂಗ್ ಬಾಕ್ಸ್ನ ಕ್ಲೀನ್ ಮಾಡೋದು. ಏಕೆ ಅಂದರೆ ತುಂಬ ಗಲೀಜಿದೆ. ತುಂಬ ಗಲೀಜಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ವೈಟು. ಇದ್ರದ್ದು ಮರಿಗಳದೆಲ್ಲ ತುಂಬ ಕಸ ಎಲ್ಲ ಅಲ್ಲಿ ತುಂಬ ಇರೋದ್ರಿಂದ ನೆಕ್ಸ್ಟ್ ಬ್ರೀಡಿಗೆ ಏನು ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನೀಟಾಗಿ ಬ್ರೀಡಿಂಗ್ ಬಾಕ್ಸ್ನ ಕ್ಲೀನ್ ಮಾಡಿ, ನೀಟಾಗಿ ಅದನ್ನೆಲ್ಲ ಪಟ್ಟಿ ಬ್ಲೇಡಲ್ಲೆಲ್ಲ ನೀಟಾಗಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಒಂದು ಸತಿ ನೀಟಾಗಿ ಸುಟ್ಬಿಟ್ಟು ನೆಕ್ಸ್ಟ್ ಬ್ರೀಡಿಗೆ ನಾವು ರೆಡಿ ಮಾಡಬೇಕು. ನೋಡಿ ಮೇಲೆ ಬಂದು ಏನು ಮಾಡ್ತಾವ್ರೆ ಅಂತ ನೋಡ್ತಾ ಐತೆ. ನೀಟಾಗಿ ಸುಟ್ಬಿಟ್ಟು ನೆಕ್ಸ್ಟ್ ಬ್ರೀಡಿಂಗ್ ನಾನು ಅಲೋ ಮಾಡ್ತೀನಿ. ಅಲ್ಲಿವರೆಗೂ ನಾನು ಅಲೋ ಮಾಡಲ್ಲ, ಏಕೆಂದರೆ ಆಲ್ರೆಡಿ ಫೀಮೇಲು ಕ್ಯಾರಿಯಿಂಗ್ ಆಗ್ತಾಯಿದೆ. ನೆನ್ನೆ ಇನ್ನೂ ಮೇಟಿಂಗ್ ಆಯಿತು. ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮರಿಗಳೆಲ್ಲ ನೆಕ್ಸ್ಟ್ ಆಗಿದ ತಕ್ಷಣ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಅದಕ್ಕೂ ಮುಂಚೆನೇ ಇಡ್ಬೋದು. ಸೊ ಇದು ಈ ಕೆಜಿನ ಅಪ್ಡೇಟ್ ಆಗಿತ್ತು. ಸೊ ಹಾಗೆ ಇದರಲ್ಲಿ ಬರೋದಾದರೆ ನೀವಿಲ್ಲಿ ನೋಡ್ತಾ ಇರೋ ರೈಂಬೋ ಮಾವ ಅಂತಾರೆ. ಸೊ ಹಾಗೆ ಅದು ಬ್ಲೂ ಕಲರು ಅಷ್ಟೇ, ಅದು ರೈಂಬೋದಲ್ಲೇ ಬಂದಿದೆ, ಬ್ಲೂ ಕಲರು ರೈಂಬೋ. ಹಾಗೆ ಅಲ್ಲಿರೋದು ಅದೊಂಥರ ನೇಮ್ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಅದು ಮತ್ತು ಹಾಗೆ ಇಲ್ಲಿರೋ ವೈಲ್ಡ್ ಗ್ರೀನು ಎರಡೂ ಮರಿಗಳು ಸೇಲ್ಗಿದೆ. ಮರಿಗಳಂದರೆ ಇದು ಆಲ್ರೆಡಿ ಐಡೆಂಟಿಫೈ ಆಗಿದೆ ಫೀಮೇಲ್ ಅಂತ, ಹಾಗೆ ಇದು ಅಷ್ಟೇ ಐಡೆಂಟಿಫೈ ಆಗಿದೆ ಮೇಲ್ ಅಂತ. ಒಂದು ಪೇರ್ ಅವೈಲಬಲ್ ಇದೆ. ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ನನ್ನ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಇನ್ಸ್ಟಾ ಪೇಜಲ್ಲಿ ನನ್ನ ವಾಟ್ಸಪ್ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಇನ್ಸ್ಟಾದಲ್ಲಿ ನಾವು ಫಾಲೋ ಮಾಡಿಬಿಟ್ಟು ಹಾಗೆ ವಾಟ್ಸಪ್ಪಲ್ಲಿ ನಮಗೆ ಪರ್ಸ್ನಲಿ DM ಮಾಡಿ. ಆಲ್ ಓವರ್ ಬರ್ಡ್ಸ್ಗಳಂತ ಬಂದರೆ ಆಲ್ ಓವರ್ ಕರ್ನಾಟಕ ಅಷ್ಟೇ ನಾನು ಶಿಪ್ಮೆಂಟ್ನ ಪಾಸಿಬಲ್ ಮಾಡಿಕೊಡೋಕ್ಕಾಗತ್ತೆ. ಶಿಪ್ಮೆಂಟ್ ಆಲ್ ಓವರ್ ಕರ್ನಾಟಕ ಅಂದರೆ ಔಟ್ ಆಫ್ ಸ್ಟೇಟ್ಸ್ ಅಂತ ಬಂದರೆ ನಾನು ಶಿಪ್ಮೆಂಟ್ನ ಮಾಡೋಕ್ಕಾಗಲ್ಲ. ಸೊ ಬರ್ಡ್ಸ್ಗಳು ತಗೊಳೋರು ಬರೀ ಕರ್ನಾಟಕದ ಒಳಗಡೆ ಇದ್ದರೆ ಅಷ್ಟೇ ನಾನು ಬರ್ಡ್ಸ್ಗಳನ್ನ ಲೈವ್ ಗ್ಯಾರಂಟಿ ವಿತ್ ಸಮೇತ ಬಸ್ಸಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನಿಯರ್ ಟು ಬ್ಯಾಂಗ್ಳೂರು ಅಂದರೆ ತುಮಕೂರು ಸುತ್ತಮುತ್ತ ಇತ್ತು ಅಂದರೆ, ಈ ನನಗೆ ಟೈಮ್ ಪರ್ಮಿಟ್ಸ್ ಆಯಿತು ಅಂದರೆ ಲೈವ್ ಆಗಿ ಕಸ್ಟಮರ್ಸ್ನ ಮೀಟ್ ಮಾಡಿಬಿಟ್ಟೆ ಬರ್ಡ್ಸ್ನ ಕೊಟ್ಟೋಗ್ತೀನಿ. ಸೊ ಕಸ್ಟಮರ್ಸ್ನ ಮೀಟ್ ಮಾಡ್ದಂಗೂ ಆಗುತ್ತೆ, ಹಾಗೆ ಅವ್ರ ಜೊತೆ ಮಾತಾಡ್ದಂಗೂ ಅನಿಸುತ್ತೆ. ನಮಗೆ ನಮ್ಮ ಕಸ್ಟಮರ್ಸ್ನ ಮಾತಾಡಿದಾಗ ಒಂಥರ ಪ್ರೌಡ್ ಫೀಲ್ ಅನಿಸುತ್ತೆ. ಸೊ ನಮ್ಮ ಮನೆಗೆ ಯಾರೇ ಕಸ್ಟಮರ್ಸ್ ಬಂದ್ರೂ ನಮಗೆ ಒಂಥರ ಖುಷಿ ಅನಿಸುತ್ತೆ. ಅಷ್ಟು ದೂರದಿಂದ ಬಂದು ನಮ್ಮನ್ನು ಹುಡಿಕೊಂಡು ಒಳ್ಳೆ ಕ್ವಾಲಿಟಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ಬರ್ಡ್ಸ್ಗಳಾಗಲಿ ಫಿಶಸ್ ಆಗಲಿ ತಗೊಂಡೋಗ್ತಾರೆ. ಸೊ ನಾವು ಅದೇ ನಂಬಿಕೆನ ಉಳಿಸ್ಕೊಬೇಕು. ಸೊ ನಿಮ್ಗಳ ಸಪೋರ್ಟ್ ಹೀಗೆ ಇರಲಿ. ಅರೌಂಡ್ 1.5 ವರ್ಷದಿಂದ ಯಾವುದೇ ತರಹ ನೆಗೆಟಿವ್ ಕಮೆಂಟ್ಸ್ಗಳಿಲ್ದಲೆ ಪಾಸಿಟಿವ್ ಆಗಿ ಜನ ಎಲ್ಲರೂ 100% ರೇಟಿಂಗ್ಸ್ನ ಕೊಟ್ಕೊಂಡು ಇಲ್ಲಿವರೆಗೂ ನನ್ನ ಫಾರ್ಮ್ನ ಈ ರೇಂಜಿಗೆ ಬೆಳೆಸಿದ್ದಾರೆ. ಸೊ ಹೀಗೆ ನಮ್ಮ ಫಾರ್ಮ್ನ ಬೆಳೆಸಿ, ಸೊ ಇದೇ ಥರ ನಮ್ಮ ಫಾರ್ಮ್ನ ಸಪೋರ್ಟ್ ಮಾಡಿ. ಹೀಗೆ ಕನ್ನಡದಲ್ಲಿ ಡಿಫ್ರೆಂಟ್ ಹೊಸ ಕಂಟೆಂಟ್ಸ್ಗಳ ಜೊತೆ ಬರ್ತೀನಿ. ಬರ್ಡ್ಸ್ಗಳಾಗಲಿ ಫಿಶಸ್ ಬಗ್ಗೆ ಆಗಲಿ ಎಲ್ಲ ಥರ ಅನಿಮಲ್ಸ್ಗಳ ಬಗ್ಗೆ ಕಂಟೆಂಟ್ಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀನಿ. ಹಾಗೆ ಫಾರ್ಮ್ ವಿಸಿಟ್ಸ್ಗಳು ಹೋಗ್ತಿರ್ತೀನಿ, ಪೆಟ್ ಶಾಪ್ ವಿಸಿಟ್ಸ್ಗೆ ಹೋಗ್ತಿರ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ನೆಕ್ಸ್ಟು ಈ ಕೆಜಿನ ಅಪ್ಡೇಟ್ ನೋಡೋಣ. 2 ಬ್ರೀಡಿಂಗ್ ಬಾಕ್ಸ್ ಒಳಗಡೆ ಇದ್ದಾವೆ. ಸೊ ಲೆಟ್ಸ್ ಚೆಕ್ ಇಟ್. ಸೊ ಅಮ್ಮ ಹಾಗೆ ಅಪ್ಪ ಎರಡೂ ಕುಂತ್ಬಿಟ್ಟಿದ್ದಾವೆ. ಸೊ ಮೇ ಬಿ ಮೊಟ್ಟೆ ತೋರಿಸಲ್ಲ ಅನಿಸುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ ಈ ಕೆಜಿ. ಓಕೆ, ತೋರಿಸ್ಬಿಡ್ತು. ಕೊನೆಗೂ 3 ಮೊಟ್ಟೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ, 3 ಮೊಟ್ಟೆ ಇಟ್ಟಿತ್ತು ಅಂತ. ಸೊ ಇನ್ನೂ ನಾನು ಚೆಕ್ ಮಾಡಿಲ್ಲ ಫಾರ್ಮ್ ಆಗೈತೋ ಇನ್ನೂ ಇಲ್ವೋ ಅಂತ. ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ಚೆಕ್ ಮಾಡ್ತೀನಿ, ನೋಡೋಣ ಏನು ಪ್ರೋಗ್ರೆಸ್ ಬರುತ್ತೆ ಅಂತ. ಇದಿಷ್ಟು ಈ ಬರ್ಡ್ಸ್ಗಳ ಅಪ್ಡೇಟ್ ಆಗಿದೆ. ಸೊ ಇನ್ನೊಂದು ವೀಡಿಯೋದಲ್ಲಿ
ಇನ್ನೊಂದು ವಿಡಿಯೋದಲ್ಲಿ ಫಿಶ್ ಅಪ್ಡೇಟ್ಸ್ಗಳನ್ನ ತೋರಿಸ್ತೀನಿ, ಫಿಶಸ್ ಯಾವ್ಯಾವ ಅವೈಲಬಿಲಿಟಿ ಇದೆ, ನನ್ನ ಹತ್ರ ಯಾವ್ಯಾವ ಹೊಸ ಫಿಶಸ್ ಬರ್ತಿದೆ ಅಂತ. ಸೊ ಆಲ್ಬಿನೋ ಕೊಯ್ ನೀವು ವಿಡಿಯೋ ನೋಡಿರೋ ಹಾಗೆ ಆಲ್ಬಿನೋ ಕೊಯ್ನ ನಾನು ಸೇಲ್ ಮಾಡಿಬಿಟ್ಟೆ. ಸೊ ಆ ಆಲ್ಬಿನೋ ಕೊಯ್ ರೆಡ್ ಇಯರ್ ಜಾಗದಲ್ಲಿ ಆಲ್ಬಿನೋ ಕೊಯ್ ವೆರೈಟಿನಲ್ಲೇ ಬೇರೆ ಡಿಫ್ರೆಂಟಾಗಿರೋ ಪೇರ್ನ ತರಿಸ್ತಾ ಇದ್ದೀನಿ. ಸೊ ಐ ಥಿಂಕ್ ಅದು ತುಂಬ ರೇರೆಸ್ಟ್ ಬ್ರೀಡ್, ಏಕೆಂದರೆ ಬ್ರೀಡರ್ ಹೇಳಿರೋ ಹಾಗೆ ಇಂಡಿಯಾದಲ್ಲಿ ತುಂಬ ರೇರಾಗಿ ಆ ಪೇರ್ ನಿಮಗೆ ಕಾಣಕ್ಕೆ ಸಿಗುತ್ತೆ. ಸೊ ಪ್ರೈಸ್ ರೇಂಜ್ ಅಂತ ಬಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಏಕೆಂದರೆ ರೇರ್ ವೆರೈಟೀಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್. ಆಲ್ದೋ ಆಲ್ಬಿನೋ ವೆರೈಟಿ ಅಂತ ಬಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಅದರಲ್ಲೂ ರೆಡ್ ಇಯರು. ಸೊ ನಾನು ಯಾವ ಫಿಶ್ನ ತರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಸದ್ಯದಲ್ಲೇ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತೀರಿ, ಇದೇ ಥರ ನಮ್ಮನ್ನು ಪ್ರೋತ್ಸಾಹಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಿಗಾದರೂ ಬರ್ಡ್ಸ್ ಬೇಕಿದ್ರೆ ನನ್ನ ಇನ್ಸ್ಟಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಬರ್ಡ್ಸ್ಗಳನ್ನ ನಾನು ಹೇಳ್ತೀನಿ, ಪ್ರೈಸ್ ಹಾಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್. ಅದ್ರ ಪೇರೆಂಟ್ಸ್ ಇದೆ, ಲಾಸ್ಟ್ ಬ್ಯಾಚ್ ಮರಿಗಳವು. ಸೊ ಲೈನೇಜ್ನ ಚೇಂಜ್ ಮಾಡಿಕೊಂಡು ಮೇಲಿಗೆ ಫೀಮೇಲ್ ಹಾಕ್ಕೊಂಡು ಫೀಮೇಲಿಗೆ ಮೇಲ್ ಹಾಕ್ಕೊಂಡು ಮಾಡೋದಾದರೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ಲೈನೇಜ್ ಮರಿಗಳಿದ್ದಾವೆ. ಸೊ ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.